ವಾಕ್ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುವೆ ಕೊಟ್ಟಂತ ಈ ಒಂದು ಸಂದರ್ಭಕ್ಕಾಗಿಯೂ ಸಮಯಕ್ಕಾಗಿಯೂ ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಒಂದು ಶೀರ್ಷಿಕೆಯಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂತ ವಿಷಯ ಒಳ್ಳೆಯ ಸುದ್ದಿಯನ್ನ ಸಾರಿ ಹೇಳು. ಒಳ್ಳೆಯ ಸುದ್ದಿಯನ್ನ ಜನರ ಮಧ್ಯದಲ್ಲಿ ಘೋಷಿಸು. ಈ ಒಳ್ಳೆಯ ಸುದ್ದಿ ಇಡೀ ಮಾನವ ಕುಲಕ್ಕೆ ಅತ್ಯಮೂಲ್ಯವಾದಂಥ ಸುದ್ದಿಯಾಗಿ ಅವರ ಜೀವಿತಗಳ ಮಾರ್ಪಾಡುವಿಕೆ ಮತ್ತು ಅವರ ಜೀವಿತಗಳ ಉತ್ಕೃಷ್ಟತೆಯ ಒಂದು ಹಂತಕ್ಕೆ ತಲುಪಲು ಸಹಾಯಕವಾಗುವಂತ ಒಂದು ಒಳ್ಳೆಯ ಸುದ್ದಿಯನ್ನ ದೇವರು ನಮಗೆ ಪ್ರಕಟ ಮಾಡಿದ್ದಾನೆ. ಈ ಒಂದು ಪ್ರಕಟಣೆಯನ್ನ ದೇವರು ಆದಿಯಲ್ಲಿಯೇ ಮಾನವನಿಗೆ ಕೊಟ್ಟದ್ದು ಬಹಳ ವಿಶೇಷ. ಮಾನವನನ್ನ ಸೃಷ್ಟಿ ಮಾಡಿದ ದೇವರು ಸ್ವತಂತ್ರನನ್ನಾಗಿ ಬಾಳುವುದಕ್ಕೂ ಕುಟುಂಬದ ಹಂಗಿನಲ್ಲಿ ಬದುಕುವುದಕ್ಕೂ ಮತ್ತು ಜೀವನ ಸಂಗಾತಿಯನ್ನ ಹೊಂದಿಕೊಂಡು ಸಂತೋಷದಿಂದಲೂ ಶಾಂತಿ ಸಮಾಧಾನದಿಂದಲೂ ಅಭಿವೃದ್ಧಿಯಾಗುವುದಕ್ಕೂ ಆಶೀರ್ವಾದ ಮಾಡಿದ ದೇವರು ಮಾನವನು ತನ್ನ ದುರಾಶೆಗಳ ನಿಮಿತ್ತ ಆತನು ಬಂಧನಕ್ಕೆ ಒಳಗಾಗಿ ತಾನು ದೇವರಿಂದ ಆ ನಿಕಟವಾದಂಥ ಸಂಬಂಧದಿಂದ ಹೊರಬಂದದ್ದು ನಮಗೆಲ್ಲರಿಗೂ ತಿಳಿದಂತ ವಿಚಾರವೇ. ಅಲ್ಲಿಂದ ಇಲ್ಲಿಯವರೆಗೆ ಮಾನವನನ್ನ ಆ ಒಂದು ಬಂಧನದಿಂದ ಬಿಡುಗಡೆ ಮಾಡುವಂತ ಪ್ರಯತ್ನದಲ್ಲಿ ದೇವರು ತನ್ನ ಎಲ್ಲ ಕಾರ್ಯಗಳನ್ನ ಮಾಡುತ್ತಾ ಬಂದು ಕಡೆಯದಾಗಿ ಇವೆಲ್ಲದರ ಫಲಿತಾಂಶ ಹೊಂದದೆ ಹೋದ ಸ್ಥಿತಿಯಲ್ಲಿ ತನ್ನ ಒಬ್ಬನೇ ಮಗನನ್ನ ಕೂಡ ಉಳಿಸಿಕೊಳ್ಳದೆ ಅವನನ್ನ ಪ್ರವಾದಿಗಳ ಮೂಲಕವಾಗಿ ಕಳುಹಿಸಿಕೊಡುವ ಒಂದು ವಾಗ್ದಾನವನ್ನು, ಒಂದು ಉತ್ತಮವಾದ ಸಂದೇಶವನ್ನು ಮಾನವರಿಗೆ ಕೊಟ್ಟದ್ದೇ ಆ ಒಳ್ಳೆಯ ಸುದ್ದಿ. ಹೀಗಾಗಿ ಈ ದಿನಮಾನಗಳಲ್ಲಿಯೂ ಕೂಡ ಈ ಒಂದು ಒಳ್ಳೆಯ ಸುದ್ದಿಯನ್ನ ಕೇಳಿಸಿಕೊಂಡಂತ ಜನರು ತಮ್ಮ ಜೀವಿತಗಳಲ್ಲಿ ಆ ಒಳ್ಳೆಯ ಸುದ್ದಿಗೆ ಮಹತ್ವವನ್ನು ಕೊಟ್ಟು ಆ ಸುದ್ದಿಯ ಮೂಲ ಉದ್ದೇಶವನ್ನ ಅರಿತುಕೊಂಡು ಆ ಸುದ್ದಿಯ ಮೂಲ ಉದ್ಧಾರಕನಾದಂತ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಾಗ ಆ ಸುದ್ದಿಯ ಫಲವನ್ನ ಆತನ ಜೀವಿತದಲ್ಲಿ ಅನುಭವ ಮಾಡಲಿಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ನಾವು ನೋಡುವ ಹಾಗೆ ನಾನಾ ಸುದ್ದಿಗಳನ್ನ ನಾವು ಕೇಳಿಸಿಕೊಳ್ಳುತ್ತಲೇ ಬಂದಿದ್ದೇವೆ. ಮಾಧ್ಯಮಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ, ಸಮಾಜದ ನಾನಾ ವೈವಿಧ್ಯಮಯವಾದಂಥ ಮಾಧ್ಯಮಗಳ ಮೂಲಕ ಅನೇಕ ಸುದ್ದಿ ವಿಚಾರಧಾರೆಗಳನ್ನ ನಾವು ನೋಡುತ್ತಲೇ ಕೇಳಿಸಿಕೊಳ್ಳುತ್ತಲೇ ಬಂದಿದ್ದೇವೆ. ಬಹುತೇಕ ಈ ಎಲ್ಲ ವಿಷಯಗಳನ್ನ, ಎಲ್ಲ ಸುದ್ದಿಗಳನ್ನ, ಈ ಎಲ್ಲ ವಿಚಾರಧಾರೆಗಳನ್ನ ನಾವು ಪರಿಗಣಿಸಿ ನೋಡುವುದಾದರೆ, ವಿಶ್ಲೇಷಿಸಿ ನೋಡುವುದಾದರೆ 90% ಈ ಸುದ್ದಿಗಳು ನಮಗೆ ಅಥವಾ ನಮ್ಮ ಜೀವಿತಕ್ಕೆ ಅಥವಾ ನಮ್ಮ ಪಾರಮಾರ್ಥಿಕವಾದಂಥ ನಮ್ಮ ದೈನಂದಿನ ಬದುಕಿನ ಚಟುವಟಿಕೆಗೆ ಹಾಗೂ ಆಧ್ಯಾತ್ಮಿಕವಾದಂಥ ಜೀವಿತಕ್ಕೆ ಯಾವುದೂ ಕೂಡ ಆಸ್ಪದವಾಗಿ ನಿಲ್ಲುವಂತೆ ಕಾಣಿಸುವುದಿಲ್ಲ. ಎಲ್ಲವೂ ಕೂಡ ಪ್ರಪಂಚದಲ್ಲಿ ಕೇಳಿಸಿಕೊಳ್ಳುವಂತ, ನೋಡುತ್ತಿರುವಂತ ಸುದ್ದಿಗಳು ಅದು ಕೇವಲ ಕಾಲ್ಪನಿಕ ಮತ್ತು ಸ್ವಲ್ಪ ಕ್ಷಣ ಮಾತ್ರದ ಸುದ್ದಿಗಳು ಮತ್ತು ಮಾನವನನ್ನ ಉದ್ಧರಿಸುವಂತ ಸುದ್ದಿಗಳಾಗಿರದೆ ಅನೇಕ ವೇಳೆ ಒಳಿತನ್ನ ಮಾಡದೆ ಕೆಟ್ಟದ್ದನ್ನೇ ತಂದಿಡುವ ಸುದ್ದಿಗಳಾಗಿ ಇರಲಿಕ್ಕೂ ಸಾಕು. ಇಂತಹ ಸಾಮಾಜಿಕವಾದಂಥ ಸುದ್ದಿಗಳ ಮಧ್ಯದಲ್ಲಿ ಪ್ರಾಪಂಚಿಕವಾದಂಥ ಸುದ್ದಿಗಳ ವಿಷಯಗಳನ್ನು ಅವಲೋಕಿಸಿ ನೋಡುವಾಗ ತಂದೆಯಾದ ದೇವರಿಂದ ಬಂದಂಥ ಈ ಒಂದು ಒಳ್ಳೆಯ ಸುದ್ದಿ ನಿಜವಾಗ್ಲಿಯೂ ಕೂಡ ಮಾನವನಿಗೆ ಒಂದು ನಿರೀಕ್ಷೆಯನ್ನ, ಮಾನವನಿಗೆ ಒಂದು ಬದ್ಧತೆಯ ಜೀವಿತವನ್ನ, ಮಾನವನಿಗೆ ಸಂತೋಷವನ್ನು, ಸಮಾಧಾನವನ್ನ ಉಂಟು ಮಾಡುವ ಉತ್ತಮವಾದಂಥ ಆಧ್ಯಾತ್ಮಿಕ ಜೀವನಕ್ಕೆ ಹೆಜ್ಜೆ ಇಡುವ ಮಾದರಿಯ ಜೀವಿತವನ್ನ ಮತ್ತು
ದಾರಿ ದೀಪವಾಗಿ ಮಾರ್ಪಾಟು ಆಗಲಿಕ್ಕೆ ಸಾಧ್ಯವಾಗುವಂತ ಸುದ್ದಿ ಎನ್ನುವಂಥದ್ದೇ ಬಹಳ ವಿಶೇಷವಾದಂತ ಸಂಗತಿ. ಹಾಗಾಗಿ ನಾವು ಈ ದಿನಮಾನಗಳಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂತ ಈ ಒಂದು ಒಳ್ಳೆಯ ಸುದ್ದಿಯನ್ನ ನಾವು ಪರಿಗಣನೆಗೆ ತೆಗೆದುಕೊಂಡವರಾಗಿ ಈ ಒಳ್ಳೆಯ ಸುದ್ದಿಯ ಮೂಲಕವಾಗಿ ನಮ್ಮ ಜೀವಿತಗಳನ್ನು ರೂಪಿಸಿಕೊಂಡು ಮುಂದೆ ಸಾಗುವುದಾದರೆ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಒಂದು ಉತ್ತಮವಾದಂಥ ಅಡಿಪಾಯ ಮತ್ತು ನಮ್ಮ ಈ ಸಮಾಜದ ಈ ದೈನಂದಿನ ಜೀವಿತಕ್ಕೆ ಒಂದು ಉತ್ತಮವಾದಂಥ ಪರಿಪಾಟಿನ, ಯಾವುದೇ ಗೊಂದಲಗಳಿಲ್ಲದ, ಎಲ್ಲವೂ ಕೂಡ ಬಟ್ಟ ಬಯಲಾಗಿ ನಮ್ಮ ಮುಂದೆ ಕಾಣುವ ನಿಶ್ಚಲವಾದಂಥ ದಾರಿ ದೀಪವಾಗಿ ನಿಲ್ಲುವುದಕ್ಕೆ ಸಾಧ್ಯ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕು. ಈ ಒಳ್ಳೆಯ ಸುದ್ದಿಯನ್ನ ಕೇಳಿಸಿಕೊಳ್ಳುವ ನಾವು ನಮಗೆ ಇದ್ದಂಥ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವಾಗ ಅದು ನಮಗೆ ಕೆಟ್ಟ ವಿಶೇಷವಾದಂಥ ಸುದ್ದಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ಬಹಳ ಚಂದವಾಗಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತೇವೆ. ಆ ವಾಕ್ಯವು ಪೌಲನು ರೋಮಾಪುರದವರಿಗೆ ಬರೆಯುವಂತ ಸಭೆಗೆ ಬಹಳ ಚೊಕ್ಕದಾಗಿಯೂ ಚಿಕ್ಕದಾಗಿಯೂ ಆತನು ತಿಳಿಸುವಂತ ಆ ವಿಶೇಷವಾದಂಥ ಸಂಗತಿ ಏನೆಂಬುದಾಗಿ ನೋಡುವಾಗ, ಮನುಷ್ಯನ ಜೀವಿತದ ಸ್ಥಿತಿ ಮತ್ತು ಅವನು ಮಾಡಿರುವಂಥ ತಪ್ಪು ಅಪರಾಧಗಳ ನಿಮಿತ್ತ ಆತನಿಗೆ ಯಾವ ಪರಿಸ್ಥಿತಿಯನ್ನು ಆತನು ಎದುರಿಸುತ್ತಾ ಇದ್ದಾನೆ, ಅವನ ಪರಿಸ್ಥಿತಿಯಿಂದ ಅವನಿಗೆ ತಿಳಿದೋ ತಿಳಿಯದೆಯೋ ಆತನು ದೇವರ ಮಹಿಮೆಯನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಒಂದು ವಿಶೇಷವಾದಂಥ ವಿಚಾರವನ್ನ ಆತನು ಇಲ್ಲಿ ತಿಳಿಸುತ್ತಾ ಇದ್ದಾನೆ. ರೋಮಾಪುರದವರಿಗೆ ಬರೆದಂತ ಪೌಲನ ಪತ್ರಿಕೆ 3ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಒಳ್ಳೆಯ ಸುದ್ದಿ ಎಂದರೆ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದಂಥ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಎಂಬುದಾಗಿ ಪ್ರಕಟ ಮಾಡುತ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ಅರ್ಥೈಸಿಕೊಳ್ಳಬೇಕಾದಂಥದ್ದು, ಮಾನವನಿಗೆ ಇರುವಂತ ಕೆಟ್ಟ ಸುದ್ದಿ ಏನೆಂಬುದಾಗಿ ನೋಡುವಾಗ ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಮಹಿಮಾ ಸ್ವರೂಪನಾದಂಥ ದೇವರು ಮಾನವನನ್ನ ನಿರ್ಮಿಸಿದಾಗ ಮಾನವನು ಸಮೃದ್ಧಿಯಾದಂಥ ಜೀವಿತ, ಸ್ವತಂತ್ರವಾದಂಥ ಜೀವಿತ, ಅಭಿವೃದ್ಧಿಯ ಜೀವಿತ, ಶಾಂತಿಯ ಜೀವಿತ, ಸಮಾಧಾನವನ್ನ ಹೊಂದಿಕೊಂಡಂತ ಜೀವಿತ, ಈ ಒಂದು ಅಂತ ಉತ್ತಮವಾದಂಥ ಜೀವಿತಕ್ಕೆ ಕರೆ ಕೊಟ್ಟಂತ ದೇವರು ಮಾನವನ ಪಾಪಮಯವಾದಂಥ ಕೃತ್ಯದಿಂದ ಆತನು ಈ ಎಲ್ಲದರಿಂದ ವಂಚಿತನಾಗಿ ಹೊರಬರಬೇಕಾಯಿತು. ಮಾತ್ರವಲ್ಲದೆ ದೇವರ ಮಹಿಮೆಯನ್ನು ಕೂಡ ಆತನು ಕಳೆದುಕೊಂಡನು ಎನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತೇವೆ. ಎಲ್ಲರೂ ಪಾಪ ಮಾಡಿ, ಆದಾಮ ಅವ್ವಳ ನಂತರದಲ್ಲಿ ಬಂದಂತ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವಿತಗಳಲ್ಲಿ ದೇವರಿಗೆ ವಿರುದ್ಧವಾಗಿಯೇ ನಡೆದುಕೊಂಡ ಕಾರಣ ಇಲ್ಲಿ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಇದು ಒಂದು ಕೆಟ್ಟ ದೃಷ್ಟಿಯ ಸಂದೇಶ. ಮಾನವನಾಗಿ ನಾನು ಕೂಡ ಪಾಪಿಯಾಗಿದ್ದೇನೆ, ಆದುದರಿಂದ ದೇವರ ಮಹಿಮೆಯನ್ನ ಹೊಂದದೆ ಹೋಗಿರಲಿಕ್ಕೆ ಸಾಕು. ಒಳ್ಳೆಯ ಸುದ್ದಿ ಏನೆಂಬುದಾಗಿ ನೋಡುವಾಗ 24ನೇ ವಾಕ್ಯ ಅದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದಂಥ ಕೃಪೆಯಿಂದಲೇ ಅದು ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಇವತ್ತು ಮಾನವನನ್ನು ಸೃಷ್ಟಿ ಮಾಡಿದ ದೇವರು ನೀತಿವಂತನನ್ನಾಗಿ ಸೃಷ್ಟಿ ಮಾಡಿದನು. ಆದರೆ ಮಾನವನು ಬದಲಾಗಿ ಅನೀತಿವಂತಿಕೆಯನ್ನು ಹೊಂದಿಕೊಂಡು ಅನೀತಿಯ ಹಾದಿಯನ್ನು ಹಿಡಿದು ದೇವರ ಮಹಿಮೆಯಿಂದ ದೂರ ಬಂದು ಪಾಪ ಮಾಡಿದ ನಿಮಿತ್ತ ಆತನು ಎಲ್ಲ ಸಮೃದ್ಧಿಯ ಜೀವಿತದ ಎಲ್ಲ ಹಂತಗಳನ್ನ, ಎಲ್ಲ ಅಂಶಗಳನ್ನ ಆತನು ಕಳೆದುಕೊಂಡನು.
ಕಳೆದುಕೊಂಡ ನಂತರದಲ್ಲಿ ದೇವರು ಕೊಡುವಂಥ ಮತ್ತೊಂದು ಹೊಸ ಸುದ್ದಿ ಮತ್ತು ಸಂದೇಶ ಮತ್ತು ವಾಗ್ದಾನ ಏನೆಂಬುದಾಗಿ ನೋಡುವಾಗ, ಪಾಪ ಮಾಡಿದ ಈ ಮನುಷ್ಯ ನೀತಿವಂತನೆನಿಸಿಕೊಳ್ಳಬೇಕಾದರೆ, ಆ ನಿರ್ಣಯವನ್ನು ದೇವರಿಂದ ಹೊಂದಿಕೊಳ್ಳಬೇಕಾದರೆ, ಅವನು ದೇವರಿಂದ ದೊರೆಯುವಂತ ಆ ಕೃಪೆಯನ್ನು ಉಚಿತಾರ್ಥವಾಗಿ ಪಡೆಯಬೇಕು. ಆ ಕೃಪೆ ಎಲ್ಲಿಂದ ದೊರೆಯುತ್ತದೆ ಎಂಬುದಾಗಿ ನೋಡುವಾಗ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೆ ಇಹಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಮತ್ತು ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ಮುಖ್ಯಸ್ಥನು ನಾನೇ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಾದರೆ, ಆ ಉಚಿತಾರ್ಥವಾದಂಥ ದೇವರ ಕೃಪೆಯಿಂದ ದೊರೆಯುವಂಥ ನೀತಿವಂತಿಕೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಪೌಲನು ಮತ್ತೊಂದು ವಿಷಯವನ್ನು ನಮಗೆ ಅದೇ ಪತ್ರಿಕೆಯ ಮೂಲಕವಾಗಿ ತಿಳಿಸುತ್ತಾನೆ. 1ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಇದು ಮತ್ತೊಂದು ಉತ್ತಮವಾದಂಥ ಸುದ್ದಿ. ನಾವು ಏನಾಗಿದ್ದೇವೆ, ನಮ್ಮ ಭಕ್ತಿಹೀನ ಸ್ಥಿತಿಯನ್ನ ದೇವರು ಈಗಾಗಲೇ ನಮಗೆ ಪ್ರಕಟ ಮಾಡಿ ಕೊಟ್ಟಿದ್ದಾನೆ. ಈ ಭಕ್ತಿಹೀನತೆಯ ಸ್ಥಿತಿಯಿಂದ ನಾವು ಏನಾಗಿದ್ದೇವೆ, ದೇವರ ಕೋಪಕ್ಕೆ ಗುರಿಯಾಗುವಂತ ಮನುಷ್ಯರು ನಾವು ಆಗುತ್ತೇವೆ ಎನ್ನುವಂಥದ್ದನ್ನು ಕೂಡ ಆತನು ಸ್ಪಷ್ಟೀಕರಿಸುತ್ತಾ ಇದ್ದಾನೆ. ಇಂತಹ ಮಾನವನಿಗೆ ದೇವರು ಕೊಡುವಂತ ಒಂದು ಸುಸಂದೇಶ ಏನೆಂಬುದಾಗಿ ನೋಡುವಾಗ, ಆತನು ಯೆಶಾಯನೆಂಬ ಪ್ರವಾದಿಯನ್ನ ಈ ಒಂದು ಕಾರ್ಯಕ್ಕೆ ಆರಿಸಿಕೊಂಡು ಯೆಶಾಯನೆಂಬ ಪ್ರವಾದಿಯ ಮೂಲಕ ಆತನು ಮಾಡುವಂತ ಕಾರ್ಯವನ್ನ ನಮಗೆ ತಿಳಿಸುವಾತನಾಗಿದ್ದಾನೆ. ಅದು ಯೇಸು ಕ್ರಿಸ್ತನ ಆ ವಿಮೋಚನೆಯ ಆ ಒಂದು ಭಾಗವನ್ನ ಯೆಶಾಯನು ಬಹಳ ಕೂಲಂಕುಷವಾಗಿ ತನ್ನ ವಾಗ್ದಾನದ ಮಾತುಗಳನ್ನು ಯೆಹೋವನು ಹೀಗೆ ನುಡಿದಿದ್ದಾನೆ ಎಂಬುದಾಗಿ ತಿಳಿಸುವ ಪ್ರವಾದಿಯಾಗಿ ನಮಗೆ ಆತನು ತನ್ನ ಪ್ರವಾದನ ಗ್ರಂಥದಲ್ಲಿ ಆತನು ಹೀಗೆ ನುಡಿದಿದ್ದಾನೆ. ಸತ್ಯವೇದಗಳಲ್ಲಿ ಯೆಶಾಯನೆಂಬ ಪ್ರವಾದನ ಗ್ರಂಥ 53ನೇ ಅಧ್ಯಾಯಕ್ಕೆ ನಮ್ಮನ್ನ ತೊಡಗಿಸಿಕೊಳ್ಳುವುದಾದರೆ 5 ಮತ್ತು 6ನೇ ವಾಕ್ಯ ಹೀಗೆ ನಮ್ಮನ್ನ ಪ್ರಬೋಧಿಸುತ್ತದೆ. ಪ್ರವಾದಿಯಾದಂಥ ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನ ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನ ಯೆಹೋವನು ಅವನ ಮೇಲೆ ಹಾಕಿದನು, ಅವನು ಬಾಧೆಗೆ ಒಳಗಾಗಿ ತನ್ನನ್ನ ತಗ್ಗಿಸಿಕೊಂಡನು ಎಂಬುದಾಗಿ ಯೇಸು ಕ್ರಿಸ್ತನ ಕುರಿತು ಬರೆದಂತ ಈ ಒಂದು ವಾಕ್ಯ ಪ್ರವಾದಿಯಾದಂಥ ಯೆಶಾಯನ ಮೂಲಕವಾಗಿ ತನ್ನ ಮಗನನ್ನು ಕಳುಹಿಸಿಕೊಡುವ ದೇವರು ಆ ಮಗನಿಗೆ ಯಾವ ರೀತಿಯಲ್ಲಿ ಆ ಪಾಪದ ವಿಮೋಚನೆಯ ಆ ಒಂದು ಕಾರ್ಯವನ್ನ ಬೆಸಗುತ್ತಾನೆ ಎನ್ನುವಂತ ಸಂದೇಶವನ್ನ ಈ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ನನ್ನ ದ್ರೋಹದ ನಿಮಿತ್ತ, ನನ್ನ ಅಚಾರೋಗ್ಯದ ನಿಮಿತ್ತ ನನಗೆ ಸುಕ್ಷೇಮವನ್ನ ಉಂಟು ಮಾಡಬೇಕೆನ್ನುವಂತ ದೃಷ್ಟಿಯಲ್ಲಿ ದೇವರು ತನ್ನ ಮಗನನ್ನ ಬಾಸುಂಡೆಗಳಿಂದ ಹೊಡಿಸಿ ಅವನು ಅನುಭವ ಮಾಡುವಂತ ನಮ್ಮ ಅಪರಾಧಗಳನ್ನು ಹೊತ್ತು ತಾನು ಆ ಶಿಲುಬೆಯ ಮರಣವನ್ನು ಹೊಂದಿ ತನ್ನನ್ನು ತಗ್ಗಿಸಿಕೊಂಡು ನಮಗೆ ಉಂಟಾಗಬೇಕಾದಂತ ದೋಷ ಫಲವನ್ನ ಆತನು ಹೊಂದಿಕೊಂಡು ನಮಗೆ ಸುಕ್ಷೇಮವನ್ನ ದಯಪಾಲಿಸಿ ಕೊಟ್ಟನು ಎನ್ನುವಂಥದ್ದು ಈ ದಿವಸದಲ್ಲಿ ನಾವು ಕೇಳಿಸಿಕೊಳ್ಳುತ್ತಿರುವಂತ ಸಂದೇಶ, ಒಳ್ಳೆಯ ಸುದ್ದಿ. ನನ್ನ ಪ್ರೀತಿಯುಳ್ಳ ದೇವ ಜನರೇ, ಈ ಹೊತ್ತು ನಾವು ಉಸಿರಾಡುತ್ತಾ ಇದ್ದೇವೆ, ಅದು ದೇವರ ಕೃಪೆ. ಈ ಹೊತ್ತು ನಾವು ಸೂರ್ಯೋದಯವನ್ನ ಕಂಡಿದ್ದೇವೆ, ಜೀವಿಸುತ್ತಾ ಇದ್ದೇವೆ, ಅದು ದೇವರ ಕೃಪೆ.
ನಾವು ಬದುಕಿನಲ್ಲಿ ಏನೆಲ್ಲ ಸಾಧನೆ ಮಾಡಿದರೂ ಕೂಡ ಅದು ನಮ್ಮನ್ನ ಉತ್ತಮವಾದಂತ ಆತ್ಮಿಕ ಜೀವಿಕೆ ನಡೆಸುವುದಕ್ಕೆ ಸಾಧ್ಯವಿಲ್ಲ. ಒಳ್ಳೆಯ ಸುದ್ದಿ ಏನೆಂಬುದಾಗಿ ನೋಡುವಾಗ ಈ ಕ್ರಿಸ್ತನನ್ನ ನಾವು ಅರಿತುಕೊಂಡು ಕ್ರಿಸ್ತನನ್ನೇ ನಮ್ಮ ವಿಮೋಚನೆಯ ಕಾರ್ಯವನ್ನ ನಡೆಸಿದ ದೇವರು ಕ್ರಿಸ್ತನ ಮೂಲಕವಾಗಿ ನಮಗೆ ವಿಮೋಚನೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಆ ವಿಮೋಚನೆಯ ಹಾದಿಯನ್ನ ಹಿಡಿದು ನಾವು ಅನುಭವ ಮಾಡುವುದು ಮಾತ್ರವಲ್ಲದೆ ಇತರರಿಗೂ ಕೂಡ ಆ ಒಂದು ಸುಸಂದೇಶವನ್ನ ತಿಳಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಕಾರಣ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 15ನೆಯ ವಾಕ್ಯದಲ್ಲಿ ನಾವು ಬಹಳ ಅರ್ಥಗರ್ಭಿತವಾಗಿ ಯೇಸು ಸ್ವಾಮಿಯು ತನ್ನ ಶಿಷ್ಯರೊಟ್ಟಿಗೆ ಈ ಒಂದು ಮಾತನ್ನು ಆತನು ನುಡಿದನು. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 15ನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಹೀಗೆ ಹೇಳಿದನು, ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದು ನಮ್ಮ ಆದ್ಯ ಕರ್ತವ್ಯ ಕೂಡ. ನಾನು ರಕ್ಷಣೆ ಹೊಂದುವುದು ಕ್ರಿಸ್ತನ ಆ ಪರಿಶುದ್ಧವಾದಂಥ ವಿಮೋಚನೆಯ ಕಾರ್ಯದಲ್ಲಿ ಪಾಲುದಾರನಾಗಿ ನನ್ನ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಟ್ಟು ನನ್ನ ಅನೇಕ ಕ್ರಿಯೆಗಳ ಮೂಲಕ ಮಾಡಿರುವಂಥ ತಪ್ಪು ಅಪರಾಧಗಳನ್ನು ಹೊರ ತಂದವನಾಗಿ ಅದರಿಂದ ಬಿಡುಗಡೆಯನ್ನು ಹೊಂದಿ ದೇವರನ್ನ ಆತುಕೊಂಡು ಬದುಕುತ್ತಾ ಆತನನ್ನೇ ನನ್ನ ರಕ್ಷಕನನ್ನಾಗಿಯೂ ನನ್ನ ವಿಮೋಚಕನನ್ನಾಗಿಯೂ ಪರಿಗಣನೆಗೆ ತೆಗೆದುಕೊಂಡು ಆ ಕ್ರಿಸ್ತನ ಅನುಯಾಯಿಯಾಗಿ ಕ್ರಿಸ್ತನು ನುಡಿದಂತೆ ಹೇಗೆ ನಡೆದನೋ ಹಾಗೆಯೇ ಕ್ರಿಸ್ತನು ಹಾಕಿಕೊಟ್ಟಂತ ವಾಗ್ದಾನಗಳನ್ನ ಹೊತ್ತುಕೊಂಡು ಬದುಕುತ್ತಾ ಆತನು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಮ್ಮ ಜೀವಿತಗಳನ್ನು ರೂಪಿಸಿಕೊಳ್ಳುತ್ತಾ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಎಂಬುದಾಗಿ ಈ ವಾಕ್ಯಗಳ ಮೂಲಕ ನಾವು ಕೇಳಿಸಿಕೊಳ್ಳುತ್ತಾ ಇದ್ದೇವೆ. ನನ್ನ ಪ್ರೀತಿಯುಳ್ಳ ದೇವ ಜನರೇ, ರೋಮಾಪುರದವರಿಗೆ ಬರೆದಂತ ಪೌಲನ ಪತ್ರಿಕೆಯಲ್ಲಿ ಮತ್ತೊಮ್ಮೆ ನಿಮಗೆ ಒಂದು ವಾಕ್ಯವನ್ನ ಪೌಲನು ದಯಪಾಲಿಸಿಕೊಡುತ್ತಾ ಇದ್ದಾನೆ. ಆ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯದ 16ನೆಯ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಈ ಒಂದು ವಾಕ್ಯದ ವಿಶೇಷತೆಯನ್ನು ನೋಡ್ತೇವೆ. 16ನೆಯ ವಾಕ್ಯ, ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೂ ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆ ಉಂಟು ಮಾಡುವಂಥದ್ದು ಆಗಿಯದೆ. ಎಲ್ಲರಿಗೂ, ಪ್ರಪಂಚದ ಎಲ್ಲ ಜನರಿಗೂ, ಯಾವ ಕುಲ, ಜಾತಿ, ಭಾಷೆ, ನಾಡು, ನುಡಿ ಇವುಗಳ ಭೇದ ಇಲ್ಲ. ನಾವು ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ವಿಮೋಚಕನಾಗಿ ತನ್ನ ಕಾರ್ಯವನ್ನ ನಡೆಸಿದ್ದಾನೆ. ಆ ವಿಮೋಚನಾ ಕಾರ್ಯದಲ್ಲಿ ನಾನು ಪಾಲುದಾರನಾಗಿದ್ದರೆ ಈ ಹೊತ್ತು ಆ ಪಾಲುದಾರಿಕೆಯನ್ನ ಮತ್ತೊಬ್ಬರೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ನನ್ನ ಶ್ರೇಷ್ಠವಾದಂಥ ಕರ್ತವ್ಯ. ಹಾಗಾಗಿಯೇ ಸುವಾರ್ತೆಯ ವಿಷಯದಲ್ಲಿ ನಾನು ಎಂದಿಗೂ ನಾಚಿಕೆ ಪಡದೆ, ಈ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಅನೇಕ ಜನರಿಗೆ ತಿಳಿಸಲ್ಪಟ್ಟು ನಂತರ ನನಗೂ ತಿಳಿಸಲ್ಪಟ್ಟಂತೆ ಈ ಒಂದು ವಾಕ್ಯ ಈ ಹೊತ್ತು ನನ್ನ ರಕ್ಷಣೆಯನ್ನ ಉಂಟು ಮಾಡುವಂಥದ್ದು ಆಗಿಯದೆ. ಇದು ಈ ಪ್ರಪಂಚದಲ್ಲಿ ಸಾರಲ್ಪಡುತ್ತಿರುವಂತ ಮತ್ತು ಮುಂದೆಯೂ ಸಾರಲ್ಪಡುತ್ತಿರುವ ಒಂದು ಒಳ್ಳೆಯ ಸುದ್ದಿ. ಇದನ್ನು ಹೊರತುಪಡಿಸಿ ಮತ್ತೆ ಯಾವ ಸುದ್ದಿಯೂ ಕೂಡ ಪ್ರಪಂಚದಲ್ಲಿ ಮಾನವನನ್ನ ಒಳ್ಳೆಯ ಸ್ಥಾನಕ್ಕಾಗಲಿ ಒಳ್ಳೆಯ ರೀತಿಯ ಜೀವಿತಕ್ಕಾಗಲಿ ಆಧ್ಯಾತ್ಮಿಕವಾಗಿ ಕರೆದೊಯ್ಯುವ ನಿಟ್ಟಿನಲ್ಲಿ ಸಾಧ್ಯವಾಗುವಂತ ಸುದ್ದಿಗಳು ಸಿಗಲಿಕ್ಕೆ ಇಲ್ಲ. ಆದುದರಿಂದ ಪ್ರಿಯರೇ, ಈ ಒಳ್ಳೆಯ ಸುದ್ದಿಯನ್ನ ಕೇಳಿಸಿಕೊಂಡಂತ ನಾವು ಕ್ರಿಸ್ತನ ವಿಮೋಚನೆಯ ಕಾರ್ಯದಲ್ಲಿ ಪಾಲುದಾರರಾಗಿ ನಮ್ಮನ್ನು ತಗ್ಗಿಸಿಕೊಂಡು ಈ ಸುವಾರ್ತೆಯ ಫಲವನ್ನ ಇತರರಿಗೂ ತಿಳಿಸೋಣ. ನಮ್ಮ ನಡೆ, ನುಡಿ, ಕ್ರಿಯೆ, ಕಾರ್ಯಗಳ ಮೂಲಕ ಈ ಒಂದು ವಿಮೋಚನಾ ಕಾರ್ಯವನ್ನ ಪ್ರಕಟ ಮಾಡೋಣ. ಈ ಒಳ್ಳೆಯ ಸುದ್ದಿಯನ್ನ ಲೋಕದಲ್ಲಿ ಹಬ್ಬಿಸಿ ಎಲ್ಲಾ ಜನರು, ಎಲ್ಲಾ ವರ್ಗದ ಜನರು, ಎಲ್ಲಾ ನಾಡಿನ ಜನರು, ಎಲ್ಲಾ ಭಾಷೆಯ ಜನರು, ಎಲ್ಲಾ ಕುಲಗಳ ಜನರು ದೇವರ ವಿಮೋಚನಾ ಕಾರ್ಯದಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಅವರನ್ನು ಕೂಡ ಈ ಒಂದು ದಾರಿಯ ಹಾದಿಯಲ್ಲಿ ನಡೆಸ